ಎಲ್ಲರಿಗೂ ನಮಸ್ಕಾರ. ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ಸಕಲ ಸೌಭಾಗ್ಯದಾಯಕ ವಟವೃಕ್ಷ ಅಂದರೆ ಆಲದ ಮರದ ಬಗ್ಗೆ ತಿಳಿಯೋಣ ಬನ್ನಿ. ಸಕಲ ಸೌಭಾಗ್ಯದಾಯಕ ವಟವೃಕ್ಷ. ಪಾತಾಳ ಲೋಕಗಳಲ್ಲಿ ನಾಗಲೋಕವು ನಾಗರಗಳೇ ತುಂಬಿರುವ ಲೋಕವಾಗಿದೆ. ಈ ನಾಗರಗಳ ರಾಜ ವಾಸುಕಿಯಾಗಿದ್ದು, ನಾಗಲೋಕದಲ್ಲಿ ಒಂದು ಭವ್ಯವಾದ ಅತಿ ಸುಂದರವಾದ ಸ್ವರ್ಗವನ್ನೇ ನಾಚಿಸುವಂಥ ಅದ್ಭುತವಾದ ಉದ್ಯಾನವನವಿತ್ತು. ಆ ವನದಲ್ಲಿ ಭವ್ಯವಾದ ವಿಶಿಷ್ಟವಾದ ವಟವೃಕ್ಷವೊಂದು ಇತ್ತು. ಒಮ್ಮೆ ಭೂದೇವಿಯು ನಾಗಲೋಕಕ್ಕೆ ಹೋದಾಗ ಈ ಭವ್ಯ ವಟವೃಕ್ಷವನ್ನು ನೋಡಿ ಇದನ್ನು ಭೂಲೋಕಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಇಚ್ಛಿಸಿ ನಾಗಲೋಕದ ರಾಜನಾದ ವಾಸುಕಿಯ ಬಳಿ ಹೋಗಿ ಭಿನ್ನಹಿಸಿದಳು. ವಾಸುಕಿಯು ಭೂದೇವಿಯ ಬೇಡಿಕೆಯನ್ನು ನಿರಾಕರಿಸಿದನು. ಭೂದೇವಿಯು ಖಿನ್ನಳಾಗಿ ಭೂಲೋಕಕ್ಕೆ ಬಂದು ಮಾತೆ ಪಾರ್ವತಿ ದೇವಿಯ ಕೃಪೆ ಪಡೆದು ಭಗವಂತ ಶಿವನನ್ನು ಕುರಿತು ತಪಸ್ಸು ಮಾಡಿದಳು. ತಪಸ್ಸಿಗೆ ಪ್ರಸನ್ನನಾದ ಪರಶಿವನು ಭೂದೇವಿಗೆ ವಟವೃಕ್ಷವು ಈ ಭೂಲೋಕಕ್ಕೆ ಬರುತ್ತದೆ ಎಂದು ವರ ನೀಡಿದನು. ಶಿವನ ವರಪ್ರಭಾವವು ವಾಸುಕಿಯ ಮೇಲಾಯಿತು. ಕೂಡಲೇ ವಟವೃಕ್ಷವನ್ನು ತೆಗೆದುಕೊಂಡು ಬಂದು ಭೂದೇವಿಗೆ ನೀಡಿದನು. ಹೀಗೆ ಭೂದೇವಿಯು ವಟವೃಕ್ಷವನ್ನು ಭೂಲೋಕಕ್ಕೆ ತರಲು ಯಶಸ್ವಿಯಾದಳು. ಅತಿ ಮುಖ್ಯವಾದ ದೇವವೃಕ್ಷಗಳಲ್ಲಿ ವಟವೃಕ್ಷವೂ ಒಂದು. ಕ್ಷತ್ರಂ ವಾ ಏತದ್ ವನಸ್ಪತೀನಾಂ ನೆಗ್ರೋಧಃ. ವಟವೃಕ್ಷವು ಮರಗಳ ರಾಜ ಎಂದು ಹೇಳಲಾಗಿದೆ. ಇದಕ್ಕೆ ನೆಗ್ರೋಧ ಎಂದು ಹೆಸರು ಬಂದಿದೆ. ವಟವೃಕ್ಷದ ಪೂಜೆಯನ್ನು ನಿಯಮಿತವಾಗಿ ಮಾಡಿದ್ದೇ ಆದರೆ ಪೂರ್ಣಾಯಸ್ಸು ನೀಡುವ ವಟವೃಕ್ಷದ ಮೂಲದಲ್ಲಿ ಬ್ರಹ್ಮದೇವನು, ಕಾಂಡದಲ್ಲಿ ಶ್ರೀಮನ್ನಾರಾಯಣನು, ಕೊಂಬೆರೆಂಬೆಗಳಲ್ಲಿ ಭಗವಂತ ಪರಶಿವನು ನೆಲೆಸಿರುವುದರಿಂದ ಈ ವಟವೃಕ್ಷವು ದೇವಲೋಕದ ಕಲ್ಪವೃಕ್ಷಕ್ಕೆ ಸಮಾನವಾಗಿ ಮಾನವರ ಎಲ್ಲ ರೀತಿಯ ಶುಭೇಚ್ಛೆಗಳನ್ನು ಈಡೇರಿಸುತ್ತದೆ. ಸ್ತ್ರೀಯರು ವಟವೃಕ್ಷಕ್ಕೆ ಪೂಜಿಸಿ ಪ್ರಾರ್ಥಿಸಿದರೆ ಅವರ ಪತಿಗೆ ದೀರ್ಘಾಯಸ್ಸು ಹಾಗೂ ಕಲ್ಯಾಣ ಪ್ರಾಪ್ತಿಯ ಇಚ್ಛೆಯನ್ನು ವಟವೃಕ್ಷವು ನೀಡುತ್ತದೆ. ವಟವೃಕ್ಷದ ಅಡಿಯಲ್ಲಿ ಯಾರಾದರೂ ಪ್ರಾಣ ತ್ಯಜಿಸಿದರೆ ರುದ್ರಲೋಕವನ್ನು ಸೇರುತ್ತಾರೆ ಎಂದು ಪುರಾಣಗಳು ತಿಳಿಸುತ್ತವೆ. ಇದಕ್ಕೆ ಉದಾಹರಣೆಯಾಗಿ ಸಾವಿತ್ರಿಯು ನಿಲ್ಲುತ್ತಾಳೆ. ಅಲ್ಪ ಆಯುಷಿಯಾದ ರಾಜಕುಮಾರನನ್ನು ಸಾವಿತ್ರಿಯು ವಿವಾಹವಾಗುತ್ತಾಳೆ. ವಿವಾಹವಾದ ಮೇಲೆ ತನ್ನ ಪತಿಯು ಅಲ್ಪಾಯು ಎಂದು ತಿಳಿದು ಬರುತ್ತದೆ. ಆಗ ಅವಳು ವಟವೃಕ್ಷವನ್ನು 1 ವರ್ಷ ಪರ್ಯಂತ ಪೂಜಿಸಿ ತನ್ನ ಪತಿಯ ಪ್ರಾಣತ್ಯಾಗದ ದಿನ ವಟವೃಕ್ಷದಡಿಯಲ್ಲಿ ತನ್ನ ಪತಿಯನ್ನು ಕರೆತಂದು ಅದರ ಅಡಿಯಲ್ಲಿ ಮಲಗಿಸಿಕೊಂಡು ಪೂಜಿಸಿ ಪ್ರಾರ್ಥಿಸುತ್ತಾಳೆ. ಪತಿಯ ಪ್ರಾಣಹರಣಕ್ಕೆ ಬಂದ ಯಮರಾಜನು ವಟವೃಕ್ಷ ವ್ರತದ ಪ್ರಭಾವದಿಂದ ಸಾವಿತ್ರಿಯ ಪತಿಯನ್ನು ಮುಟ್ಟಲಾಗದೆ ಸಾವಿತ್ರಿಗೆ ಸೌಭಾಗ್ಯವತಿಯಾಗು ಎಂದು ಹರಸಿ ಹೋಗುತ್ತಾನೆ. ಸೌಭಾಗ್ಯಕ್ಕಾಗಿ ಯಾರು ಶ್ರದ್ಧೆಯಿಂದ ವಟವೃಕ್ಷವನ್ನು ಪೂಜಿಸಿ ಪ್ರಾರ್ಥಿಸುತ್ತಾರೋ ಅವರಿಗೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಈ ರೀತಿ ಪೂಜೆಯನ್ನು ವಟಸಾವಿತ್ರಿ ವ್ರತ ಎನ್ನುತ್ತಾರೆ. ಯಾವ ಕನ್ಯೆಯ ಜನ್ಮ ಕುಂಡಲಿಯಲ್ಲಿ ವೈಧವ್ಯ ಯೋಗ ಅಂದರೆ ವಿಧವಾ ಯೋಗ ಇರುತ್ತದೆಯೋ ಅವರ ತಂದೆ ತಾಯಿಗಳು ಮಗಳಿಂದ ಏಕಾಂತವಾಗಿ ವಟಸಾವಿತ್ರಿ ವ್ರತ ಮಾಡಿಸಿ ಆ ನಂತರ ಕನ್ಯಾದಾನ ಅಂದರೆ ಲಗ್ನವನ್ನು ಮಾಡಿಸುತ್ತಾರೆ. ಈ ವಟಸಾವಿತ್ರಿ ವ್ರತದಿಂದ ಅವಳ ವೈಧವ್ಯ ಯೋಗವು ನಾಶವಾಗಿ ಅವಳಿಗೆ ದೀರ್ಘಾಯಸ್ಸು ಲಭ್ಯವಾಗುತ್ತದೆ. ವಟವೃಕ್ಷಕ್ಕೆ ಆಲ, ನೆಗ್ರೋಧ, ವಟ, ಯಮಪ್ರಿಯ, ವೈಶ್ರವಣಾಯ ಇನ್ನೂ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ.
ವಟವೃಕ್ಷದ ಔಷಧೀಯ ಗುಣಗಳು. ಕೆಲವಾರು ಗ್ರಂಥಗಳ ಪ್ರಕಾರ ಶೀತಲ, ಕಹಿ, ಮಲರೋಧಕ, ಕಫ, ಪಿತ್ತನಾಶಕ, ವರ್ಣ ಸೌಂದರ್ಯವರ್ಧಕ, ವಿಷ ಸರ್ಪರೋಗನಾಶಕ, ದಾಹ ನಿವಾರಕ, ಯೋನಿ ದೋಷ ನಿವಾರಕ. ಅನ್ಯ ಗ್ರಂಥಗಳ ಅನುಸಾರವಾಗಿ ಕಷಾಯ, ಮಧುರ, ಶೀತಲ, ಕಫ, ಪಿತ್ತನಾಶಕ, ಜ್ವರ, ದಾಹ, ತೃಷೆ, ಮೋಹ, ರೊಣ ಹಾಗೂ ಶೋಭೆಗಳನ್ನು ನಿವಾರಿಸುತ್ತದೆ. ಅಲ್ಲದೆ ರೂಕ್ಷ ಮಲರೋಧಕ, ವಾಂತಿ ನಿವಾರಕವಾಗಿದೆ. ಇನ್ನೂ ಅನೇಕ ರೋಗಗಳಿಗೆ ಇದು ದಿವ್ಯ ಔಷಧವಾಗಿ ಕೆಲಸ ಮಾಡುತ್ತದೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಈ ವಿಡಿಯೋವನ್ನು ಪೂರ್ಣ ನೋಡಿ ತಮ್ಮ ಅಭಿಪ್ರಾಯ ತಿಳಿಸಿ. ವಂದನೆಗಳು.